ಇವತ್ತು ಸೊಪ್ಪು ಕಡಲೆ ಅಥವಾ ಹಸಿ ಕಡಲೆನ ಬಳಸಿ ಒಂದು ರುಚಿಕರವಾದಂಥ ಹೈ ಪ್ರೋಟೀನ್ ಹಾಗೆ ಹೈ ಫೈಬರ್ ಇರುವಂಥ ಸಲಾಡ್ ಮಾಡೋದು ಹೇಗೆ ನೋಡೋಣ. ಅದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈಗ ನಾನು 1 ಕಪ್ಪಷ್ಟು ಹಸಿ ಕಡಲೆ ಅಥವಾ ಸೊಪ್ಪು ಕಡಲೆ ತೊಗೊಂಡಿದ್ದೀನಿ. ಈ ಕಡಲೆನ ನಾನು ಕ್ಲೀನಾಗಿ ಬಿಡಿಸಿ ಒಂದ್ಸರಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈ ಕಡಲೆನ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಸೌತೆಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಕ್ಯಾರೆಟ್ ತುರಿನ ಹಾಕ್ಕೊಂಡಿದ್ದೀನಿ. ಮತ್ತು ಸಣ್ಣದಾಗಿ ತುರಿದಿರೋಂಥ ಹಸಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಸ್ವಲ್ಪ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಲಿ ಅಂದ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ದಾಳಿಂಬೆ ಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಒಗ್ಗರಣೆನ ಸಿದ್ಧ ಮಾಡ್ಕೊಳ್ಳೋಣ. ಇಲ್ಲಿ ಒಗ್ಗರಣೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಈ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾದ ನಂತರ ಸ್ವಲ್ಪ ಹಿಂಗು ಹಾಗೆ ಹಸಿಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ 1-2 ಎಲೆ ಕರಿಬೇವು ಹಾಕ್ಕೊಂಡು ಈ ಒಗ್ಗರಣೆನ ಈ ಸಲಾಡ್ಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಸ್ಪೂನಷ್ಟು ನಿಂಬೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ಈ ಹಸಿ ಕಡಲೆ ಹಾಗೆ ಹಸಿಯಾಗಿ ತಿನ್ನೋದಕ್ಕೆ ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಸಲಾಡ್ ಮಾಡಿ ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ಇದು ಹೈ ಫೈಬರ್ ಹಾಗೆ ಹೈ ಪ್ರೋಟೀನ್ ಇರೋದ್ರಿಂದ ಒಳ್ಳೆ ನ್ಯೂಟ್ರಿಷಿಯಸ್ ಸಪ್ಲಿಮೆಂಟ್ ಆಗುತ್ತೆ. ಹಾಗೆ ಡಯಟ್ ಮಾಡೋರಿಗೆ ಕೂಡ ಅಷ್ಟೇ ಇದು ತುಂಬಾ ಒಳ್ಳೆಯದು. ಈಗ ನೋಡಿ, ಇದೆಲ್ಲ ಪದಾರ್ಥಗಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದಂಥ ಕಡಲೆಕಾಳಿಂದ ಸಲಾಡು ಸಿದ್ಧ ಆಗುತ್ತೆ. ಇದು ಸ್ಪ್ರೌಟ್ ಸಲಾಡ್ ಕೂಡ ಇದೇ ರೀತಿ ಮಾಡ್ಕೋಬೋದು, ಅಥವಾ ಈ ರೀತಿ ಹಸಿ ಕಡಲೆ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದು ಸೀಸನಲ್ ಸ್ಪೆಷಲ್ ಆಗಿರೋದ್ರಿಂದ ಈ ಸೀಸನಲ್ಲಿ ಈ ರೀತಿ ಮಾಡ್ಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗೂ ಇರುತ್ತೆ. ಹಾಗೆ ತುಂಬ ಆರೋಗ್ಯಕರ ಕೂಡ ಹೌದು. ಹಾಗೆ ಇಲ್ಲಿ ಬಳಸಿರೋಂಥ ಎಲ್ಲ ಪದಾರ್ಥಗಳು ಕೂಡ ಅಷ್ಟೇ ತುಂಬಾ ಆರೋಗ್ಯಕರವಾದಂಥದ್ದು. ಹಾಗಾಗಿ ಇದು ಒಳ್ಳೆ ಡಯಟ್ ಪ್ಲ್ಯಾನ್ಗಂತೂ ತುಂಬಾ ಹೆಲ್ಪ್ಫುಲ್ ರೆಸಿಪಿ. ಹಾಗೆ ಈ ಸಲಾಡ್ಗೆ ಇದೇ ಪದಾರ್ಥಗಳು ಹಾಕ್ಕೋಬೇಕು ಅಂತಲೂ ಏನಿಲ್ಲ. ನಿಮ್ಗೆ ಇಷ್ಟ ಆಗಿರೋಂಥ ಇನ್ನೇನಾದರೂ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ಳೋದಿದ್ರೆ ಆ್ಯಡ್ ಮಾಡ್ಕೋಬೋದು, ಅಥವಾ ಇದರಲ್ಲಿರೋವಂಥದ್ದು ಯಾವುದೇ ಪದಾರ್ಥ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಅದನ್ನ ಸ್ಕಿಪ್ ಕೂಡ ಮಾಡ್ಕೋಬೋದು. ಆದರೆ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ಇಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಹಾಗೆ ತಿನ್ನೋದಕ್ಕೂ ಅಷ್ಟೇ ತುಂಬಾ ರುಚಿಯಾಗಿತ್ತು. ಈ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಈ ಹಸಿ ಕಡಲೆ ಅಥವಾ ಸೊಪ್ಪು ಕಡಲೆನ ನೀವು ಕೂಡ ಈ ರೀತಿ ರೆಸಿಪಿ ಮಾಡಿ ತಿನ್ನೋದಕ್ಕೆ ಇಷ್ಟಪಡ್ತೀರಾ, ಅಥವಾ ಹಾಗೆ ಹಸಿಯಾಗಿ ತಿನ್ನೋಕೆ ಇಷ್ಟಪಡ್ತೀರಾ? ರೆಸಿಪಿ ಮಾಡೋದಾದರೆ ಏನು ರೆಸಿಪಿನ ಮಾಡ್ತೀರಾ ಅನ್ನೋದನ್ನ ನಮಗೆ ಖಂಡಿತ ತಿಳಿಸಿ, ನಾವು ಕೂಡ ಟ್ರೈ ಮಾಡ್ತೀವಿ. ಹಾಗೆ ನಾವು ಮಾಡುವಂಥ ಎಲ್ಲ ರೆಸಿಪೀಸ್ನ ನೋಡೋದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪೂಯಾಸ್ ಕಿಚನ್ ವೀಕ್ಷಿಸೋದಕ್ಕೆ ತಮಗೆಲ್ಲ ಧನ್ಯವಾದಗಳು.